Hello students, welcome to Physics Short Classes. Today in this video lecture we are going to discuss about potential energy of a spring. Here we are going to discuss about the meaning of Hooke's law. Also we are going to derive the expression for the work done by a spring force, and we are going to show that the spring force is a conservative force. Let us begin. If you are visiting this channel for the first time, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ and share ಮಾಡಿ. You can watch informative and interesting videos about physics through this channel. First, let us consider a man holding a spring. If he extends the spring in order to keep that spring extended, ಅದನ್ನ elongate ಮಾಡಿ ಹಾಗೆ ಹಿಡಿದಿಟ್ಕೊಳ್ಳಿಕ್ಕೆ for a long time ಅವನ ಕೈಯಲ್ಲಿ ಪೇನ್ ಸ್ಟಾರ್ಟ್ ಆಗ್ತಾ ಇರ್ತದೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್. ನಾವೊಂದು ಅನ್ಸ್ಟ್ರೆಚ್ಡ್ ಸ್ಪ್ರಿಂಗ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇದರ ಇಕ್ವಿಲಿಬ್ರಿಯಂ ಪೊಸಿಷನ್ ಅನ್ನ, ದಟ್ ಮೀನ್ಸ್ ಆ ಸ್ಪ್ರಿಂಗಿಗೆ ಅಟ್ಯಾಚ್ ಆಗಿರುವಂತ ಮಾಸ್ ಯಾವಾಗ ಸ್ಪ್ರಿಂಗ್ ಎಕ್ಸ್ಟೆಂಡ್ ಆಗ್ತಾ ಇಲ್ವೋ ಅಥವಾ ಸ್ಟ್ರೆಚ್ ಆಗ್ತಾ ಇಲ್ವೋ ಆವಾಗಿರುವಂತ ಪೊಸಿಷನ್ ಅನ್ನ ನಾವು ಇದನ್ನ ರೆಡ್ ಡಾಟೆಡ್ ಲೈನ್ ಇಂದ ರಿಪ್ರೆಸೆಂಟ್ ಮಾಡ್ತಿದ್ವಿ. ರೆಸ್ಟ್ ಅಲ್ಲಿ ಇರಬೇಕಿದ್ರೆ ಇರುವಂತ ಪೊಸಿಷನ್, ದಟ್ ಈಸ್ ನಾನ್ ಆಸ್ ಇಕ್ವಿಲಿಬ್ರಿಯಂ ಪೊಸಿಷನ್. ಆಬ್ವಿಯಸ್ಲಿ at that point the potential energy of the spring will be equal to 0. ನಾವು ಯಾವಾಗ ಇದನ್ನು ಎಕ್ಸ್ಟೆಂಡ್ ಮಾಡ್ತೇವೋ, so this is known as a displacement of the mass from its equilibrium position. ಡಿಸ್ಪ್ಲೇಸ್ಮೆಂಟ್ ಅನ್ನ x ಅಂತೇಳಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಪೊಸಿಷನ್ ಆಫ್ ದ ಮಾಸ್ ಮೇಜರ್ ಮಾಡ್ತೇವೆ. ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಅವೇ ಫ್ರಮ್ ದ ಇಕ್ವಿಲಿಬ್ರಿಯಂ ಪೊಸಿಷನ್. ಅಗೇನ್ ಫರ್ದರ್ ಇನ್ಕ್ರೀಸ್ ಮಾಡಿದವಾಗ ವೇರ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್, ಇದನ್ನ ಹೀಗೆ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಲಿಕ್ಕೆ ವಿ ನೀಡ್ ಟು ಡೂ ಮೋರ್ ವರ್ಕ್ ಹಿಯರ್. ಅಂದ್ರೆ ಇದನ್ನ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ನಮ್ಮ ಕೈ ಪೇನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಫ್ ಯು ಹೋಲ್ಡ್ ಇಟ್ ಫಾರ್ ಲಾಂಗರ್ ಟೈಮ್. ಹಾಗೆ ಆನ್ ಫರ್ದರ್ ಎಕ್ಸ್ಟೆನ್ಷನ್ ಇದನ್ನು ಹೀಗೆ ಹೋಲ್ಡ್ ಮಾಡಿ ಹಿಡಿದುಕೊಳ್ಳಲು ಆಬ್ವಿಯಸ್ಲಿ ಫಾರ್ ಎ ಸೇಮ್ ಅಮೌಂಟ್ ಆಫ್ ಟೈಮ್, ಇಫ್ ಎಕ್ಸ್ಟೆನ್ಷನ್ ಇಸ್ ಲಾಂಗರ್ ದೆನ್ ಆಬ್ವಿಯಸ್ಲಿ ಮೋರ್ ಪೇನ್ ವಿಲ್ ಬಿ ಫೆಲ್ಟ್ ಬೈ ದ ಆರ್ಮ್ ಹಿಯರ್. ಯಾಕೆ ಹೀಗಾಗ್ತಾ ಇದೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವು ಕಂಪ್ರೆಷನ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಿ, ದೇರ್ ಇಸ್ ಎ ಫೋರ್ಸ್ which is always acting towards the equilibrium position. That means it is always acting in a direction opposite to that of the displacement. ಈ ಫೋರ್ಸ್ ಆಬ್ಜೆಕ್ಟ್ ಅನ್ನ ಇಕ್ವಿಲಿಬ್ರಿಯಂ ಪೊಸಿಷನ್ಗೆ ವಾಪಸ್ ರೀಗೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಇಟ್ ಈಸ್ ಟ್ರೈಂಗ್ ಟು ರಿಸ್ಟೋರ್ ದ ಸ್ಪ್ರಿಂಗ್. ಅನ್ಸ್ಟ್ರೆಚ್ಡ್ ಸ್ಪ್ರಿಂಗ್ ಪೊಸಿಷನ್ ಯಾವ್ದಿತ್ತು ನೋಡಿ, ಅದೇ ಪೊಸಿಷನ್ಗೆ ರಿಸ್ಟೋರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇದನ್ನ ನಾವು ರಿಸ್ಟೋರಿಂಗ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಸ್ಪ್ರಿಂಗ್. ಸೊ ದಟ್ಸ್ ವೈ ಇಟ್ ಈಸ್ ನಾನ್ ಆಸ್ ಎ ಸ್ಪ್ರಿಂಗ್ ಫೋರ್ಸ್. ಈ ಸಬ್ಸ್ಕ್ರಿಪ್ಟ್ ಎಸ್ ರಿಪ್ರೆಸೆಂಟ್ ಮಾಡ್ತಾ ಇರೋದು ಸ್ಪ್ರಿಂಗಿನ ಫೋರ್ಸ್ ಅಂತ. ದೆನ್ ವೆನ್ ವಿ ಕನ್ಸಿಡರ್ ದ ಅನ್ಸ್ಟ್ರೆಚ್ಡ್ ಸ್ಪ್ರಿಂಗ್ ಅಂಡ್ ವಿ ಟ್ರೈ ಟು ಕಂಪ್ರೆಸ್ ಇಟ್, ಅಗೇನ್ ಇಕ್ವಿಲಿಬ್ರಿಯಂ ಪೊಸಿಷನ್ ಅನ್ನ ರೆಡ್ ಡಾಟೆಡ್ ಲೈನ್ ಇಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಅನ್ಸ್ಟ್ರೆಚ್ಡ್ ಪೊಸಿಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0. ಹಾಗೆ ಕಂಪ್ರೆಸ್ ಮಾಡ್ತಾ ಹೋದಾಗ ಡಿಸ್ಪ್ಲೇಸ್ಮೆಂಟ್ ನೋಡಿ ಈಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಫಾರ್ ಕಂಪ್ರೆಷನ್. ಅದೇ ರೀತಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಕಂಪ್ರೆಷನ್ ಅನ್ನ ವಿ ನೀಡ್ ಟು ಡೂ ಮೋರ್ ವರ್ಕ್ ಹಿಯರ್. ಹಿಯರ್ ಆಲ್ಸೋ ದ ಸ್ಪ್ರಿಂಗ್ ಫೋರ್ಸ್ ಈಸ್ ಡೈರೆಕ್ಟೆಡ್ ಅಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್. ಇನ್ ಬೋತ್ ಕೇಸಸ್ ಎಲಾಂಗೇಷನ್ ಇರ್ಬೋದು ಅಥವಾ ಸ್ಟ್ರೆಚ್ ಮಾಡ್ತಾ ಇರ್ಬೇಕಿರ್ಬೋದು ಅಥವಾ ಕಂಪ್ರೆಷನ್ ಅಲ್ಲಿ ಇರ್ಬೋದು. ಡಿಸ್ಪ್ಲೇಸ್ಮೆಂಟ್ ಮತ್ತೆ ಸ್ಪ್ರಿಂಗ್ ಫೋರ್ಸ್ ದೇ ಆರ್ ಅಪೋಸಿಟ್ಲಿ ಡೈರೆಕ್ಟೆಡ್. ಇನ್ ಆಲ್ ಕೇಸಸ್ ಡಿಸ್ಪ್ಲೇಸ್ಮೆಂಟ್ ಅವೇ ಫ್ರಮ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಇದ್ರೆ ಎರಡು ಕೇಸಲ್ಲಿ ಸ್ಪ್ರಿಂಗ್ ಫೋರ್ಸ್ ಏನಾಗಿದೆ, ಇಟ್ ಈಸ್ ಟುವಾರ್ಡ್ಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್. ಇಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಬೈ ದ ಸೈಂಟಿಸ್ಟ್ ಹುಕ್ ಅಂಡ್ ಹಿ ಪ್ರಪೋಸ್ಡ್ ಎ ಲಾ ನಾನ್ ಆಸ್ ಹುಕ್ಸ್ ಲಾ. ಅಬ್ಸರ್ವ್ ಮಾಡೋಣ. ಅಕಾರ್ಡಿಂಗ್ ಟು ದ ಹುಕ್ಸ್ ಲಾ, ದ ಸ್ಪ್ರಿಂಗ್ ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್ of the spring from its equilibrium position. Mathematical formally, larger the displacement, larger will be the spring force. ಇಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇದ್ದಾಗ
ಸ್ಪ್ರಿಂಗ್ ಫೋರ್ಸ್ ನೆಗೆಟಿವ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಆನ್ ದ ಅದರ್ ಹ್ಯಾಂಡ್ ಫಾರ್ ದ ಕಂಪ್ರೆಷನ್ ಸ್ಪ್ರಿಂಗ್ ಫೋರ್ಸ್ ಪಾಸಿಟಿವ್ ಇದೆ ಯಾವಾಗ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಇದ್ದಾಗ. Fs ಮತ್ತು x ಅಪೋಸಿಟ್ಲಿ ಡೈರೆಕ್ಟೆಡ್ ಅಂತ. ಇದನ್ನ ಮ್ಯಾಥಮೆಟಿಕಲಿ ರಿಪ್ರೆಸೆಂಟ್ ಮಾಡಬೇಕಿದ್ರೆ ಇಟ್ ಈಸ್ ಗಿವನ್ ಬೈ ದ ಇಕ್ವೇಶನ್ Fs is equal to minus k into x, where this k is a constant known as spring constant. It depends on the nature of the material of which spring is made up. ಸ್ಪ್ರಿಂಗ್ ಯಾವ ಮಟೀರಿಯಲ್ ಇಂದ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಕಾನ್ಸ್ಟೆಂಟ್. ಫಾರ್ ಎ ಗಿವನ್ ಸ್ಪ್ರಿಂಗ್ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. SI unit for the spring constant K is Newton per meter. Also here the negative sign in the above equation, this equation, it indicates that spring force is opposite to the displacement. Now we are going to derive the expression for the work done by the spring force. Let us consider the expression for the spring force. Fs is equal to minus kx. ಯಾವಾಗ ಸ್ಪ್ರಿಂಗ್ ಅನ್ಸ್ಟ್ರೆಚ್ಡ್ ಆಗಿದೆಯೋ ಪೊಟೆನ್ಷಿಯಲ್ ಎನರ್ಜಿ 0 ಇದೆ. ಯಾವಾಗ ನಾವು ಸ್ಟ್ರೆಚ್ ಮಾಡ್ತಾ ಇದ್ದೇವೋ ಥ್ರೂ ಡಿಸ್ಪ್ಲೇಸ್ಮೆಂಟ್ ಆಫ್ ಎಕ್ಸ್, ಆವಾಗ ಬರುವಂತ ಪೊಟೆನ್ಷಿಯಲ್ ಎನರ್ಜಿ ಈ ಇಕ್ವೇಶನ್ ಅಲ್ಲಿ ಕೊಟ್ಟಿರೋ ರೀತಿ ಹೇಗೆ ಬರ್ತಾ ಇದೆ ಅಬ್ಸರ್ವ್ ಮಾಡುವ. ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್. ಆ ಗ್ರಾಫ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ಲಾಟ್ ಮಾಡ್ತಾ ಇದ್ರೆ, ವೈ ಆಕ್ಸಿಸ್ ಅಲ್ಲಿ ಫೋರ್ಸ್ ಸ್ಪ್ರಿಂಗ್ ಫೋರ್ಸ್ ಅನ್ನ ನಾವು ಪ್ಲಾಟ್ ಮಾಡ್ತಾ ಇದ್ದೇವೆ. ನೋಡಿ, there is a linear dependence on Fs and x, k being a constant. ಈಗ ನಾವು x ಅನ್ನ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಪ್ಲಾಟ್ ಮಾಡ್ತಾ ಹೋದಾಗ ಇನ್ಕ್ರೀಸ್ ಆಗ್ತಾ ಇದ್ದಾಗ ಆಬ್ವಿಯಸ್ಲಿ Fs ಏನಾಗಬೇಕು, ಇಟ್ ಶುಡ್ ಆಲ್ಸೋ ಇನ್ಕ್ರೀಸ್ ಬಟ್ ಇಟ್ ಶುಡ್ ಬಿ ನೆಗೆಟಿವ್. ದಟ್ ಮೀನ್ಸ್ ಇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಇನ್ ನೆಗೆಟಿವ್ y direction. Therefore the graph will be a straight line starting from the origin and it will be in a fourth quadrant like this. Similarly, ಯಾವಾಗ ನಾವು ಕಂಪ್ರೆಷನ್ ಮಾಡ್ತಿದ್ದೇವೆ ಅಲಾಂಗ್ ದ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಆವಾಗ ಫೋರ್ಸ್ ಏನಾಗಬೇಕು, ಅದು ಇನ್ಕ್ರೀಸ್ ಆಗಬೇಕು ಬಟ್ ಅಲಾಂಗ್ ದ ಪಾಸಿಟಿವ್ ವೈ ಆಕ್ಸಿಸ್. ಗ್ರಾಫ್ ಶುಡ್ ಬಿ ಅಗೇನ್ ಸ್ಟ್ರೇಟ್ ಲೈನ್ ಬಟ್ ಇನ್ ದ ಸೆಕೆಂಡ್. ನೋಡಿ, ಎರಡೂ ಕೇಸ್ ಫಾರ್ ಸ್ಟ್ರೆಚಿಂಗ್ ಆರ್ ಕಂಪ್ರೆಷನ್ ದ ವ್ಯಾಲ್ಯೂ ಆಫ್ ಕೆ ವಿಚ್ ಇಸ್ ಡಿಟರ್ಮೈನ್ಡ್ ಬೈ ದ ನೇಚರ್ ಆಫ್ ದ ಸ್ಪ್ರಿಂಗ್, ಅಂದ್ರೆ ಮಟೀರಿಯಲ್ ಇರ್ಬೋದು, ಸ್ಪ್ರಿಂಗಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿ ಏನಾಗಿದೆ ಅಂತಂದ್ರೆ ಕೆ ಕಾನ್ಸ್ಟೆಂಟ್ ಇರೋದ್ರಿಂದ ಇನ್ ಬೋತ್ ಕೇಸಸ್ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ದ ಸೇಮ್ ಸ್ಟ್ರೇಟ್ ಲೈನ್. ಸ್ಲೋಪ್ ಸೇಮ್ ಇರಬೇಕು, ವೇರ್ ದ ಸ್ಲೋಪ್ ಆಫ್ ದಿಸ್ ಲೈನ್ ಗಿವ್ಸ್ ದ ವ್ಯಾಲ್ಯೂ ಆಫ್ ದ ಕೆ ವ್ಯಾಲ್ಯೂ ಅನ್ನ ಕೊಡ್ತಾ ಇರುತ್ತೆ. ಇಫ್ ದ ಎಕ್ಸ್ಟೆನ್ಷನ್ ಈಸ್ xm, ದೆನ್ ವರ್ಕ್ ಡನ್ ಬೈ ದ ಸ್ಪ್ರಿಂಗ್ ಈಸ್ ರಿಪ್ರೆಸೆಂಟೆಡ್ ಆಸ್. ನೋಡಿ, ಯಾವುದೋ ಒಂದು ಎಕ್ಸ್ಟೆನ್ಷನ್ ಇಲ್ಲಿ ತನಕ ನಾವು ಮಾಡಿದ್ದೇವೆ ಅಂತ ಅಸ್ಯೂಮ್ ಮಾಡಿ, 0 ಎಕ್ಸ್ಟೆನ್ಷನ್ ಇಂದ, ದಟ್ ಮೀನ್ಸ್ ಫ್ರಮ್ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಇಲ್ಲಿ ತನಕ ನಾವು ಎಕ್ಸ್ಟೆಂಡ್ ಮಾಡಿದಾಗ ವಾಟ್ ಶುಡ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಅಂತ. ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್, ಸೊ ದಟ್ ಈಸ್ ಗಿವನ್ ಬೈ Ws ವಿಲ್ ಬಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ Fs dx. ಯಾಕೆ ಇಂಟಿಗ್ರೇಷನ್? ಬಿಕಾಸ್ ಫೋರ್ಸ್ ಈಸ್ ನಾಟ್ ಎ ಕಾನ್ಸ್ಟೆಂಟ್ ಫೋರ್ಸ್. ಎಕ್ಸ್ ಚೇಂಜ್ ಆಗ್ತಾ ಇದ್ದಾಗೆ ಫೋರ್ಸ್ ಚೇಂಜ್ ಆಗ್ತದೆ. ಹಿಯರ್ ವಿ ಆರ್ ಡೀಲಿಂಗ್ ವಿತ್ ದ ವೇರಿಯಬಲ್ ಫೋರ್ಸ್. ವೆನೆವರ್ ವೇರಿಯಬಲ್ ಫೋರ್ಸಸ್ ಆರ್ ಇನ್ವಾಲ್ವ್ಡ್, ವಿ ಯೂಸ್ ಇಂಟಿಗ್ರೇಷನ್ ಮೆಥಡ್. ನಮಗೆ ದ ವ್ಯಾಲ್ಯೂ ಫಾರ್ ದ Fs ಅಥವಾ ಫೋರ್ಸ್ ಗೊತ್ತಿಲ್ಲಾಗಿತ್ತು. ಈಗ ವಿ ಹ್ಯಾವ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಕೆ. ಅದನ್ನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಗೆಟಿವ್ ಸೈನ್ ಅನ್ನು ಹೊರಗೆ ಬರೆದಿದ್ದೇನೆ, kx ಇಲ್ಲಿ ಬರೆದಿದ್ದೇನೆ. k is a constant. ಇಂಟಿಗ್ರೇಷನ್ ಮಾಡಬೇಕಿದ್ರೆ ಓನ್ಲಿ x dx ಅನ್ನ ಮಾಡಬೇಕು. ಫಾಲೋವಿಂಗ್ ದ ಸ್ಟೆಪ್ಸ್ ಆಫ್ ಇಂಟಿಗ್ರೇಷನ್, ದ ಆನ್ಸರ್ ವಿಲ್ ಬಿ Ws is equal to minus 1/2 k into xm square. This is the expression where xm is the displacement of the spring from its equilibrium. ಈ ವರ್ಕ್ ಡನ್ ಏನಾಗಿದೆ, ಇದು ಪೊಟೆನ್ಷಿಯಲ್ ಎನರ್ಜಿ ಆಗಿ, ಸ್ಪ್ರಿಂಗಿನ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗ್ತಾ ಇದೆ. ಯಾವಾಗ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಯೂಸ್ ಮಾಡಿರುವಂತಹ ಫೋರ್ಸ್ ಅನ್ನು ರಿಲೀಸ್ ಮಾಡ್ತೇವೆ, ಆವಾಗ ಓನ್ಲಿ ರಿಸ್ಟೋರಿಂಗ್ ಫೋರ್ಸ್ ರಿಮೇನ್ ಆಗ್ತಾ ಇದೆ. ಬಿಕಾಸ್ ಆಫ್ ದ ರಿಸ್ಟೋರಿಂಗ್ ಫೋರ್ಸ್ ಇಟ್ ವಿಲ್ ಸ್ಟಾರ್ಟ್ ಟು ಮೂವ್ ಟುವರ್ಡ್ಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್. ಅಗೇನ್ ವಿ ಆರ್ ಪ್ಲಾಟಿಂಗ್ ದ ಗ್ರಾಫ್. ಈ ರೀತಿ ಗ್ರಾಫ್ ಅನ್ನು ಪ್ಲಾಟ್ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಫೋರ್ಸ್ ಅಲಾಂಗ್ ದ ವೈ ಆಕ್ಸಿಸ್. ನೋಡಿ, xm ಮತ್ತೆ ಮೈನಸ್ xm
ಸ್ಟ್ರೆಚ್ ಮಾಡಿದಾಗ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗೋದು ಎಷ್ಟು, ಕಂಪ್ರೆಷನ್ ಮಾಡಿದಾಗ ಮ್ಯಾಕ್ಸಿಮಮ್ ಕಂಪ್ರೆಷನ್ ಆಗಿದ್ದು ಮೈನಸ್ ಎಕ್ಸ್ ಎಮ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈಗ ಗ್ರಾಫ್ ಅಲ್ಲಿ ಈ ಏರಿಯಾ ದೇ ಆರ್ ಲುಕಿಂಗ್ ಲೈಕ್ ಎ ಟ್ರಯಾಂಗಲ್ಸ್. ನೋಡಿ, ಟ್ರಯಾಂಗುಲರ್ ಶೇಪ್ ಫಾರ್ ದ ಎಕ್ಸ್ಟೆನ್ಷನ್. ಸ್ಟ್ರೆಚ್ ಮಾಡಿದಾಗ ಈ ಟ್ರಯಾಂಗಲ್, ಕಂಪ್ರೆಸ್ ಮಾಡಿದಾಗ ಈ ಟ್ರಯಾಂಗಲ್, both are same. They are congruent triangles. Obviously here this side is representing the base of the triangle xn. ಇಲ್ಲಿಂದ ಇಲ್ಲಿ ತನಕ ಇರುವಂತ ವ್ಯಾಲ್ಯೂ xn ಇದು ಟ್ರಯಾಂಗಲ್ ಅನ್ನ ಬೇಸ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ರೆ, ಈ ಪಾಯಿಂಟ್ ಇಂದ ಇಲ್ಲಿ ತನಕ ಇರುವಂತದ್ದು, ಸೊ ದಟ್ ಈಸ್ ರಿಪ್ರೆಸೆಂಟಿಂಗ್ ದ ಫೋರ್ಸ್ ವಿಚ್ ಈಸ್ ರಿಪ್ರೆಸೆಂಟೆಡ್ ಆಸ್ ದ ಅಪ್ಲೈಡ್ ಫೋರ್ಸ್. ಇದನ್ನ ನಾವು ಹೈಟ್ ಅಂತ ಅಸ್ಯೂಮ್ ಮಾಡಬಹುದು. ಆಬ್ವಿಯಸ್ಲಿ ಫೋರ್ಸ್ ಇಸ್ ಈಕ್ವಲ್ ಟು k into xm ಆಗಬೇಕು. ಬೇಸ್ ಈಸ್ ಈಕ್ವಲ್ ಟು xm ಅಂಡ್ ಹೈಟ್ ಈಸ್ ಈಕ್ವಲ್ ಟು k into xm. ಮಲ್ಟಿಪ್ಲೈ ಮಾಡಿದಾಗ ಅಂಡ್ ಆಲ್ಸೋ ಇಫ್ ಯು ಮಲ್ಟಿಪ್ಲೈ ಇಟ್ ವಿತ್ ಹಾಫ್, ನಮಗೆ ಈ ಟ್ರಯಾಂಗಲ್ ಅನ್ನ ಏರಿಯಾ ಸಿಗ್ತಾ ಇದೆ. ಹಾಫ್ k xm into xm which will be is equal to half k xm square. This is nothing but the area of the triangles. Therefore the work done, which is represented by the same equation, it is represented by the area enclosed by the graph in force versus displacement graph here. ನೋಡಿ, ನಾವು ಮೊದಲೇ ನೋಡಿರೋ ರೀತಿನೇ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಅಲ್ಲಿ ಏರಿಯಾ ಎನ್ಕ್ಲೋಸ್ಡ್ ಇಸ್ ರಿಪ್ರೆಸೆಂಟಿಂಗ್ ದ ವರ್ಕ್ ಡನ್. ಸೇಮ್ ಥಿಂಗ್ ನಾವು ಸ್ಪ್ರಿಂಗ್ ಫೋರ್ಸ್ ಅಲ್ಲೂ ಅಬ್ಸರ್ವ್ ಮಾಡಬಹುದು. ನಾವು if the block is moved from initial displacement xi to the final position xf, what will be the work done? Initial position xi ಇತ್ತು, ಆವಾಗ ಇರುವಂತ ವರ್ಕ್ ಡನ್ ನಾವು x ವ್ಯಾಲ್ಯೂನ xi ಅಂತ ಹಾಕ್ಬಹುದು. ಫೈನಲ್ ಪೊಸಿಷನ್ ಹೋದಾಗ x ವ್ಯಾಲ್ಯೂನ xf ಅಂತ ಹಾಕ್ಬಹುದು. ಸೊ ವರ್ಕ್ ಡನ್ ವಿಲ್ ಬಿ is equal to the difference between the work done between these two points. ಅದೇ ಇಂಟಿಗ್ರೇಷನ್ ಮೆಥಡ್ ಅನ್ನು ಯೂಸ್ ಮಾಡಿದಾಗ we will get the expression half k xi square minus half k xf square. Obviously here the work done depends only on the initial and the final position. It is not depending on the path forward. What does it mean? It depends only on the two endpoints, initial and the final position. It means that spring force is a conservative force. Here the maximum potential energy of the spring, ಯಾವಾಗ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇದೆಯಾ xm ಇದೆಯೋ ಆವಾಗ ಇರುವಂತ ಪೊಟೆನ್ಷಿಯಲ್ ಎನರ್ಜಿಯನ್ನ ನಾವು ಡಿರೈವ್ ಮಾಡಿದ್ದೇವೆ. ದಟ್ ಈಸ್ ಗಿವನ್ ಬೈ ಹಾಫ್ ಕೆ xm ಸ್ಕ್ವೇರ್. ಸ್ಪ್ರಿಂಗ್ ಅನ್ನ ಅದರ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ನೀವು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ ಗೆ ತಗೊಂಡು ಹೋಗಿ ಸ್ಟ್ರೆಚ್ ಮಾಡಿ ಇಟ್ಟಾಗ ಇಟ್ ವಿಲ್ ಬಿ ಎಟ್ ರೆಸ್ಟ್. ದ ಟೋಟಲ್ ಎನರ್ಜಿ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಪ್ಯೂರ್ಲಿ ಪೊಟೆನ್ಷಿಯಲ್ ವಿಚ್ ಇಸ್ ಗಿವನ್ ಬೈ ಹಾಫ್ ಕೆ xm ಸ್ಕ್ವೇರ್. ಪ್ಯೂರ್ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ, ಯಾಕಂದ್ರೆ ರೆಸ್ಟ್ ಅಲ್ಲಿ. This is the energy possessed by the virtue of the position. That's why potential energy. ಅದೇ ಸ್ಪ್ರಿಂಗ್ ಅನ್ನ ನೀವು ರಿಲೀಸ್ ಮಾಡಿದಾಗ from its maximum displacement position, because of the restoring force developed inside the spring fs ಇಂದಾಗಿ ಆ ಸ್ಪ್ರಿಂಗ್ ಏನಾಗಬೇಕಂತಂದ್ರೆ ಇಟ್ ವಿಲ್ accelerate towards the equilibrium position. ಫಾಸ್ಟ್ ಆಗಿ ಮೂವ್ ಆಗಲಿ ಸ್ಟಾರ್ಟ್ ಆಗ್ತದೆ. ಯಾವಾಗ ಮೋಷನ್ ಬಂದಿದೆಯೋ ಆವಾಗ ಏನಾಯ್ತು, it will also develop kinetic energy. Then the potential energy at the point x from the equilibrium position, x ಏನಾಗಿದೆ, it is smaller than the xm ಇರುವಂತ, ಆವಾಗ potential energy ನಾನು half k x square ಅಂತ ಬರೀತಿದ್ದೇವೆ, which is obviously smaller than half k x square. That means potential energy ಕಡಿಮೆ ಆಗ್ತದೆ. What does it mean? ಅರ್ಥ ಇಷ್ಟೇ, ಪಾರ್ಷಿಯಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ, ರಿಮೈನಿಂಗ್ ಪಾರ್ಟ್ ಏನಾಗಿದೆ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ನೋಡಿ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟ್ ಇರಬೇಕು, ಯಾಕಂದ್ರೆ ಫೋರ್ಸ್ ಆಲ್ರೆಡಿ ನಾವು ನೋಡಿದ್ದೇವೆ, ಇಟ್ ಇಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಇದು ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಹಾಫ್ ಕೆ xm ಸ್ಕ್ವೇರ್. ಬಟ್ ಪೊಸಿಷನ್ ಎಕ್ಸ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದ್ರೆ ಕೈನೆಟಿಕ್ ಎನರ್ಜಿ ಏನಾಗಬೇಕು, ಹಾಫ್ mv ಸ್ಕ್ವೇರ್. ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗಿದ್ದು ದಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ನೋಡಿ, ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಟು ಕೈನೆಟಿಕ್ ಎನರ್ಜಿ. ಅಗೇನ್, ಇಫ್ ಯು ನೀಡ್ ಟು ಫೈಂಡ್ ಔಟ್ ದ ಸ್ಪೀಡ್,
and the kinetic energy, it will be maximum at the equilibrium position. ಯಾಕೆ ಸ್ಪೀಡ್ ಅಪ್ ಅಂಡ್ ಕೈನೆಟಿಕ್ ಎನರ್ಜಿ equilibrium position ಅಲ್ಲಿ maximum ಇದೆ? That is because here at equilibrium position potential energy will be zero. Extreme position ಅಲ್ಲಿ ಇದ್ದಾಗ potential energy maximum ಇದ್ದು equilibrium position ಬಂದಾಗ ಝೀರೋ ಆಗಿದೆ ಅಂತ ಹೇಳಿದ್ರೆ ಸ್ಪ್ರಿಂಗ್ ಫೋರ್ಸ್ ಕನ್ಸರ್ವೇಟಿವ್ ಫೋರ್ಸ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಎನರ್ಜಿ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ ಅಂತ. ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಝೀರೋ ಇತ್ತು. ವೆನ್ ಇಟ್ ಮೂವ್ಸ್ ಟುವರ್ಡ್ಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಇನ್ಕ್ರೀಸ್ ಆಗ್ತಾ ಬಂತು ಕೈನೆಟಿಕ್ ಎನರ್ಜಿ. ಬಟ್ ವೆನ್ ಇಟ್ ರೀಚಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಪೊಟೆನ್ಷಿಯಲ್ ಎನರ್ಜಿ ಕಂಪ್ಲೀಟ್ ಆಗಿ ಝೀರೋ ಆಗಿದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು kinetic energy. At equilibrium position, total mechanical energy is purely kinetic, and it is given by the expression half kxm square. ಯಾಕಂತಂದ್ರೆ that is the value of the maximum mechanical energy which has been purely kinetic, where Vm is representing the maximum speed. Graphically ನಾವು represent ಮಾಡಿದಾಗ ಎನರ್ಜಿ ಅಲಾಂಗ್ ದ y ಆಕ್ಸಿಸ್, ಟೈಮ್ ಅಲಾಂಗ್ ದ x ಆಕ್ಸಿಸ್. ನೋಡಿ, ಆವಾಗ ಪೊಟೆನ್ಷಿಯಲ್ ಎನರ್ಜಿ ಇಕ್ವಿಲಿಬ್ರಿಯಂ ಪೊಸಿಷನ್ ಇದ್ದಾಗ ಝೀರೋ, ಎಕ್ಸ್ಟ್ರೀಮ್ ಪೊಸಿಷನ್ ಹೋದಾಗ ಮ್ಯಾಕ್ಸಿಮಮ್, ವೆರಸ್ ದ ಕೈನೆಟಿಕ್ ಎನರ್ಜಿ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಝೀರೋ, ಇಕ್ವಿಲಿಬ್ರಿಯಂ ಪೊಸಿಷನ್ ಬಂದಾಗ ಮ್ಯಾಕ್ಸಿಮಮ್. ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡ್ತಾ ಹೋದಾಗ ಕೈನೆಟಿಕ್ ಎನರ್ಜಿ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಝೀರೋ ಇದ್ದು ಇನ್ಕ್ರೀಸ್ ಆಗ್ತಾ ಬರ್ತದೆ ದ ಟೈಮ್ ಇಲಾಪ್ಸಸ್. ಯಾವಾಗ ಇಕ್ವಿಲಿಬ್ರಿಯಂ ಪೊಸಿಷನ್ ಬರ್ತಾ ಇರಬೇಕು. ಅಟ್ ದ ಸೇಮ್ ಟೈಮ್ ಇದೇ ಗ್ರಾಫ್ ಅಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿಯನ್ನು ಪ್ಲಾಟ್ ಮಾಡಿದಾಗ ಇಟ್ ವಿಲ್ ಬಿ ಲೈಕ್ ದಿಸ್. ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದ್ದು ಆಸ್ ದ ಟೈಮ್ ಇನ್ಕ್ರೀಸಸ್ ಆವಾಗ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ. ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಿದೆಯೋ ಕೈನೆಟಿಕ್ ಎನರ್ಜಿ ಅಟ್ ದ ಸೇಮ್ ಟೈಮ್ ಇನ್ಕ್ರೀಸಸ್. ಹೆನ್ಸ್ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ it will always remain constant. It is represented by this red dotted line. Only there is a conversion of energy from one form to another. From the above equation, we can write the expression for the maximum speed at equilibrium position. ಎಷ್ಟು ಇದನ್ನೇ rearrange ಮಾಡಿದಾಗ Vm is equal to square root of k by m into xm. It is the maximum speed and the dimension of k by m, that will be is equal to -2 in time. Thank you for watching this video. I hope you have understood the concept clearly. We will meet you again with a more informative video.